ಕೋಲಾರ ನಗರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯಧನ ಪಡೆದುಕೊಂಡು 1200 ಮನೆಗಳನ್ನು ನಿರ್ಮಿಸಿಕೊಡುವ ಗುರಿ ಹೊಂದಲಾಗಿದೆ ಮತ್ತು ನಗರ ಹೊರವಲಯದ ಸಂಗೋಡಹಳ್ಳಿ ಸಮೀಪದ ಸರ್ಕಾರಿ 11 ಎಕರೆ ಜಮೀನಿನಲ್ಲಿ 302 ನಿವೇಶನಗಳ ಹಂಚಿಕೆ ಮತ್ತು ಮನೆ ನಿರ್ಮಿಸಿಕೊಡುವ ವಿಚಾರವಾಗಿ ಪರಿಶೀಲನೆ ನಡೆಸಲು ಭೇಟಿ ನೀಡಿರುವುದಾಗಿ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮನವಿ ಮೇರೆಗೆ ತಾವು ಇಲ್ಲಿಗೆ ಬಂದಿದ್ದು ಮನೆ ನಿರ್ಮಾಣಕ್ಕೆ ವಸತಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 1 ಲಕ್ಷ ರೂಪಾಯಿ ಸಹಾಯಧನ ನೀಡಲಿದ್ದು ಉಳಿದ ಹಣವನ್ನ ಫಲಾನುಭವಿಗಳೇ ಭರಿಸಿದ್ರೆ 7.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಬಹುದಾಗಿದೆ ಅಂತ ಹೇಳಿದ್ರು. ಸಂಗೋಡಹಳ್ಳಿ ಸಮೀಪ ಕಳೆದ 1991ರಿಂದ ನೆನೆಗುದಿಗೆ ಬಿದ್ದಿರುವ ಸುಮಾರು 11 ಎಕರೆ ಜಮೀನಿನಲ್ಲಿ 302 ನಿವೇಶನಗಳನ್ನು ಹಂಚಿಕೆ ಮಾಡಿ ಮುಂದೆ ವಿವಿಧ ಸರ್ಕಾರಿ ಜಾಗಗಳಲ್ಲಿ ವಸತಿ ಯೋಜನೆಗೆ ಕ್ರಮ ವಹಿಸಲಾಗಿದೆ ಅಂತ ತಿಳಿಸಿದ್ರು. ಇನ್ನು ರಾಜ್ಯದಲ್ಲಿ ಕಳೆದ 2017ರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಸುಮಾರು 2.30 ಲಕ್ಷ ವಸತಿಗಳ ನಿರ್ಮಾಣದ ಯೋಜನೆಯನ್ನ ಮಂಜೂರು ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಕೊಡಲಾಗಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ವಸತಿ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ. ಇಂದಿರಾ ಆವಾಸ್ ಯೋಜನೆಯಲ್ಲಿ 138 ಲಕ್ಷ ವಸತಿಗಳನ್ನ ತಲಾ 7.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿಕೊಡಲು ನಿರ್ಧಾರ ಮಾಡಲಾಗಿದೆ ಎಂದರು. ಬಿಜೆಪಿಯವರು ಅವರ ಅವಧಿಯಲ್ಲಿ ಕೊಳಚೆ ಪ್ರದೇಶದ ಅಭಿವೃದ್ಧಿ ವಸತಿ ಯೋಜನೆಯಲ್ಲಿ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಏನಾದರೂ ಮನೆ ಕಟ್ಟಿಕೊಟ್ಟಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿಯಾಗುತ್ತೇನೆ ಅಂತ ಸವಾಲ್ ಹಾಕಿದ್ರು. तुम्हारे बाप तुम्हारे बच्चे को अच्छे कमाए हो ऑटोमेटिक हो जाता माओ ಸಾವಿರದ 500 ಮನೆ ಆಗುತ್ತವಾಗ जगह 11 एकड़ जगह के अंदर 308 सेना जब 2002 के अंदर इतना नए फॉर्मेशन को इतना 71 ऑलरेडी 308 जने को देंगे. मेरा ख्याल से देखा भी तो 5-6 जने पूरा पाया गया दल को एक लेवल को लगा घरा को एक 8-10 घरा उसके ऊपर क्या भी कंप्लीट करी जैसा लेवल पैसा पड़ा. अगर तुम्हें इजाजत दी तो मंजूनाथ को नसीर अहमद साहब अमीन साहब आने की वजह क्या है यहाँ गरीबों को फायदा पहुंचे नगर को तुम्हें लगा 23 साल से 23 साल हुआ हद तक घरा बनेगी. अब तुम्हें इजाजत दी तो 308 जने जो सही डाले कोई हमें तुम्हें 308 जने भी अगर तुम्हें इजाजत दिए तो ना वहाँ घरा बना को जो बोलेगा तो बेहतरीन 1050 के ऊपर घरा या 1050 1100 घरा वही रहता. अगर हो तो ज्यादा होंगे ज्यादा से ज्यादा गरीबों को फायदा होगा. अगर तुम्हें अगर परमिशन दिए तो हमारे साथ साथ में दूसरा फायदा होता. ठीक है सब अलहमदुल्ला तुम्हें घर बना को देखो तो हमें यहाँ 3+3 बनाती एक हिसाब से बेंगलुरु के अंदर में बना दो घरा है तो बेंगलुरु के अंदर ऐसे घर बना दो बेंगलुरु के अंदर अपार्टमेंट बना दो ऐसे घर बना दो 3+3 आप जितने सही डाले तो आप 3 स्क्वायर किलोमीटर उनका हुक्म कर सके उनका हुक्म था तो उनको क्या सोचे हमें नसीरा मसा अगर तुम्हें परमिशन दिए तो बनने का प्रोग्राम 20 साल से आप लोग इसके ऊपर ज्यादा तवज्जो नहीं दिए और आप लोग इसके बारे में ज्यादा फिक्र भी नहीं करे और जो काम होना था वो काम नहीं है. अब आप लोगों की वसील पे अल्लाह ताला एक मसला करे और ये प्रोग्राम के वास्ते इस बार जो मिनिस्टर होंगे वो गीजत जमीर अहमद साहब मिनिस्टर अब इन्हें सिग्नेचर डाले तो तुम्हें लोगों को पूरा घर भी मिलता है जगह भी मिलती है सब कुछ होता है. तो सवाल हमारे सामने ये था कि एक बार इनको बुलाकर आकर के जगह बताएंगे लोग. अब ये जगह जो है 20 साल पहले ये खरियादी का था. अभी सिटी के अंदर मौजूद है सिटी के अंदर आ गया सिटी जहाँ तक सिटी लिमिट के अंदर तो अब हमें लोग क्या सोच रही सब लोग इससे फायदा होना गरीब आदमी से फायदा होना
उसके वास्ते बहुत बड़ा प्रोग्राम बनाने के वास्ते हमने सोचा तो क्या प्रोग्राम कैसा करना है, कैसा फायदा होता है, कितना खर्चा होता है. ನಮ್ಮ ಕೋಲಾರ ಅಂದ್ರೆ ಒಂದು ಪ್ರತ್ಯೇಕವಾದಂತ ಒಂದು ಪ್ರೀತಿ ಇದೆ ಅವರಿಗೆ, ಪ್ರತ್ಯೇಕವಾದಂತ ಒಂದು ಪ್ರೀತಿ. ಆದ್ರಿಂದ ನಾವೆಲ್ಲರೂ ಸೇರಿ ಅವರು ಸಾಥ್ ಕೊಟ್ರೆ ಅವ್ರು ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಾವು ಹಿಂದೆ ಹೋಗೋದಿಲ್ಲ. ಖಂಡಿತವಾಗಿ ಯಾವತ್ತಿದ್ರು ನಿಮ್ ಜೊತೆಗೆ ಇದ್ದೇ ಇರ್ತೀವಿ. ನಮ್ಮ ಕಾನ್ಸೆಪ್ಟ್ ಇದೆ, ಟೌನ್ ಅನ್ನ ಒಂದು ರೂಪಕ್ಕೆ, ಒಂದು ಒಳ್ಳೆ ರೂಪಕ್ಕೆ ತರಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಟೌನ್ ಅಭಿವೃದ್ಧಿಗೂ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತ ನೀವು ಕಾರಣ ಹೇಳ್ಕೊಂಡು ನಿಮ್ಗೆ ಎಷ್ಟು ಬೇಕೆಲ್ಲ ಕೊಡ್ತೀನಿ ನಾನು ಟೌನ್ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಮಾಡೋದ್ರಲ್ಲಿ ದೊಡ್ಡ ಮಾಡ್ಬೇಕಾದ್ರೆ ನೀವು ಕೊಟ್ಟಿರುವಂತ ಫಂಡ್ಸ್ 10 ಕೋಟಿ ಕೊಟ್ಟಿದ್ರೆ ಆಗ ಮಿಸ್ಸಿಂಗ್ ಲೈನ್ ಇರೋದ್ರಿಂದ ಕೆಲವೊಂದು ರೋಡ್ಗಳು ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಮಾಡಬೇಕಿದ್ರೆ ಅವ್ರು ಅದೇ ಬಿಡ್ತಾರೆ ಒಂದು ಮಿಸ್ಸಿಂಗ್ ಲೈನ್, ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಇದೆಯೋ ಅಷ್ಟೇ ಮಾತ್ರ, ಏನು ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇಲ್ಲಿ. ಇದರಲ್ಲಿ ಒಳ್ಳೆ ಜಾಗ ನಾವು ನೋಡಿದೀವಿ, ಇಷ್ಟು ಜಾಗ ಎಲ್ಲೂ ಸಿಗೋದಿಲ್ಲ, ಒಳ್ಳೆ ಜಾಗ ಇದೆ, ಈ ಜಾಗದಲ್ಲಿ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಜಮೀರಣ್ಣ ಅವ್ರು ಬಂದಿರೋದು, ಅವರಿಗೂ ನಾನು ಬಂದಿರೋದನ್ನು ತಿಳಿಸಿ ನಾನು ಮಾತನ್ನ ಮುಗಿಸ್ತೀನಿ. ನಮ್ಮ ಜಮೀರಣ್ಣ ಮಾತಾಡೋದಕ್ಕೆ ಅಣ್ಣ ಅವ್ರು ಮಾತಾಡ್ತಾರೆ.